ಬೆಳಕು ಕಾರ್ಯಕ್ರಮದ 215ನೆಯ ಸಂಚಿಕೆ ಈ ಭಾಗಕ್ಕೆ ಹೋಗುವಾಗ ಅನ್ನಿಸ್ತು, ಹೌ ಮಚ್ ಗಾಡ್ ಕ್ಯಾನ್ ಪನಿಷ್ ಸಮ್ ಪೀಪಲ್ ಅಂತ. ಮೊನ್ನೆ ಸ್ವಾರ್ಥ ನಿಸ್ವಾರ್ಥದ ವಾದಗಳು ನಡೀತಾ ಇದ್ದಾಗ ನಾನು ನನ್ನ ಗೆಳೆಯರಿಗೆ ಹೇಳ್ತಿದ್ದೆ, ಈವನ್ ಗಾಡ್ ಈಸ್ ನಾಟ್, ದೇವರು ಕೂಡ ತುಂಬ ಎಲ್ಲರಿಗೂ ಸಮನಾಗಿ ಕೊಡ್ತಾನೆ ಅಂತ ಏನಿಲ್ಲ ಅಂತ. ಅದು ಯಾತಕ್ಕಾಗತ್ತೋ ಗೊತ್ತಿಲ್ಲ. ಅದು ಈ ಪ್ರಕರಣ ನೋಡ್ತಾ ಇದ್ದರೆ ಇಟ್ ಲುಕ್ಸ್ ಲೈಕ್ ಒಂಥರ ಹಾರರ್ ಮೂವಿ ಇದ್ದಂಗಿದೆ. ಲೈಫ್ ಸ್ಟೋರಿಗಳಲ್ಲಿ ಹಾರರ್ ಇದು. ತಂದೆ ತಾಯಿಗಳ ಜವಾಬ್ದಾರಿ ತಗೋಬೇಕು ಅಂದಾಗ ತಗೊಳ್ಳದೇ ಇದ್ದರೆ ಏನಾಗತ್ತೆ ಅನ್ನುವಂತಹ ಒಂದು ಕಣ್ಣು ಮುಂದೆ ಬರಬಹುದಾದ ಕತೆ ಇದು. ಆ್ಯಂಡ್ ಹೌ ಅವರ್ ಚಿಲ್ಡ್ರನ್ ಕ್ಯಾನ್ ಅಕ್ಸೆಪ್ಟ್ ದಟ್ ರೆಸ್ಪಾನ್ಸಿಬಿಲಿಟಿ ಬಿಯಾಂಡ್ ಇವನ್ ಅವರ್ ಕಾಂಪ್ರಿಹೆನ್ಷನ್ ಆಫ್ ದೇರ್ ಏಜ್. ಅವರ ವಯಸ್ಸನ್ನು ಮೀರಿದಂತಹ ಜವಾಬ್ದಾರಿಗಳನ್ನು ಮಕ್ಕಳು ಸಂದರ್ಭ ಮತ್ತು ಸಮಸ್ಯೆ ಬಂದಾಗ ಹೇಗೆ ಸ್ವೀಕಾರ ಮಾಡ್ಕೊಂಡ್ಬಿಡುತ್ತವೆ ಅನ್ನೋದಕ್ಕೆ ಕ್ಲಾಸಿಕ್ ಕೇಸ್ ಇದು ನನ್ನ ಲೆಕ್ಕಾಚಾರದಲ್ಲಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿಂದ ಬಂದಿರೋವಂಥದ್ದು. ಲೆಟ್ಸ್ ಸಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ. ಮೊದಲು ನೋಡೋಣ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಉನಿಕಿಲಿ ಬಡಾವಣೆಯ 60 ವರ್ಷದ ಕಣ್ಣು ಕಾಣದ ಚಿನ್ನಪ್ಪನಿಗೆ ಇಳಿ ವಯಸ್ಸಿನಲ್ಲೂ 3 ಮೊಮ್ಮಕ್ಕಳನ್ನ ಸಾಕುವ ಜವಾಬ್ದಾರಿ ಇದೆ. ಬಡತನದ ಜೊತೆಗೆ ವಾಸವಿರುವ ಮನೆಯ ಮೇಲ್ಚಾವಣಿ ಬೀಳುವ ಹಂತ ತಲುಪಿತು. ಅದರಲ್ಲೇ ಈ ತಾತ ಹಾಗೂ ಮೊಮ್ಮಕ್ಕಳು ಜೀವನ ಸಾಗಿಸುತ್ತಿದ್ದಾರೆ. ತಾಯಿ 2 ವರ್ಷದ ಹಿಂದೆ ಮಕ್ಕಳನ್ನ ಬಿಟ್ಟು ಪ್ರಿಯಕರನೊಂದಿಗೆ ಪರಾರಿಯಾಗಿದ್ದಾಳೆ. ಬಳಿಕ ಆಕೆಯ ಗಂಡ ಮಂಜುನಾಥ್ ಊರಿನಲ್ಲಿ ಸಾಲಗಾರರ ಕಾಟ ತಪ್ಪಿಸಿಕೊಳ್ಳೋದಕ್ಕೆ ತಲೆಮರೆಸಿಕೊಂಡು ಬೆಂಗಳೂರು ಸೇರಿದ್ದಾನೆ. ಪರಿಣಾಮ ಮಗನ 3 ಮೊಮ್ಮಕ್ಕಳು ಇದೀಗ ತಾತನ ಕೈಯಲ್ಲಿವೆ. ಇವರಿಗೆ ವಾಸಿಸಲು ಭದ್ರವಾದ ಮನೆ ಇಲ್ಲ, ಮಕ್ಕಳನ್ನ ಆರೈಕೆ ಮಾಡೋರಿಲ್ಲ. ಆದ್ರೂ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಕಾಡಿ ಬೇಡಿ ಆದ್ರೂ ಮಕ್ಕಳಿಗೆ ಊಟ ತಿಂಡಿ ಬಟ್ಟೆ ಕೊಟ್ಟು ಈ ತಾತ ಬೆಳೆಸ್ತಾ ಇದ್ದಾರೆ. ಹೌದು, 7 ವರ್ಷದ ಬಾಲಕ ಗೌತಮ್ಮೆ ಈ ಮನೆಗೆ ಈಗ ಯಜಮಾನ. ತಂದೆ ದೂರವಾದ ಬಳಿಕ ಹಿರಿಯ ಮಗ ಗೌತಮ್ ತಾತನ ಜೊತೆಗೆ ತಂಗಿ ಮತ್ತು ತಮ್ಮನ ಆರೈಕೆಯೊಂದಿಗೆ ತಾತನಿಗೆ ನೆರವಾಗ್ತಾ ಇದ್ದಾನೆ. ತಾತನ ಸಲಹೆ ಪಡ್ಕೊಂಡು ಮನೆ ಕೆಲಸ ಮಾಡ್ತಾನೆ, ಬಟ್ಟೆ ಒಗಿತಾನೆ, ಅಡಿಗೆ ಮಾಡ್ತಾನೆ. ಆಟ ಆಡಿ ನಲ್ದಾಡ್ಬೇಕಾಗಿದ್ದಂತಹ ವಯಸ್ಸಿನಲ್ಲಿ ಮನೆಯ ಜವಾಬ್ದಾರಿ ಈ ಪುಟಾಣಿಯ ಹೆಗ್ಲೇರಿದೆ. ಕಣ್ಣು ಕಾಣದಂತಹ ತಾತ ಮತ್ತು ಪುಟಾಣಿ ಮಕ್ಕಳ ಪರಿಸ್ಥಿತಿ ಕಂಡ್ರೆ ಎಂತವರು ಕೂಡ ಮರುತ್ತಾರೆ. ಈ ಮಕ್ಕಳ ಕಷ್ಟ ಅರಿತಂತಹ ಶಾಲಾ ಶಿಕ್ಷಕರು ಮಕ್ಕಳ ಪೋಷಣೆ ಮಾಡ್ತಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಮನೆಯನ್ನ ದುರಸ್ತಿ ಮಾಡಿಕೊಟ್ರೆ ಪುಟ್ಟ ಮಕ್ಕಳಿಗೆ ಬದುಕೋದಿಕ್ಕೆ ಬಣ್ಣವಾಗಬಹುದು ಅನ್ನೋದು ಸ್ಥಳೀಯರ ಮಾತು. ಕಣ್ ಕಾಣದಂತಹ ವಯೋವೃದ್ಧ ಹಾಗೂ ಜಗವನ್ನರಿಯದ ಪುಟಾಣಿ ಮಕ್ಕಳ ಬದುಕು ಭದ್ರಗೊಳಿಸುವ ಪ್ರಯತ್ನ ನಮ್ದು. ಕೆಲವು ಕಥೆಗಳಲ್ಲಿ ತಾಯಿ ಎಂತೆಂತಹ ಸಂಕಷ್ಟಗಳ ಬಂದರೂ ತನ್ನ ಮಕ್ಕಳನ್ನು ಬಿಟ್ಟು ಕೊಡದೆ ಒಂದು ರೀತಿ ತ್ಯಾಗ ಅನ್ನೋದಕ್ಕೆ ಪ್ರತಿರೂಪಕ್ಕೆ ಅದೊಂದೆಲ್ಲ ಆಶ್ಚರ್ಯ ಆಗೋ ರೀತಿ ವರ್ತನೆ ಮಾಡ್ತಾಳೆ. ತಂದೆ ಬಿಡಿ, ತಂದೆ ಆ ರೀತಿಯ ಪ್ರಕರಣಗಳನ್ನು ಮಾಡ್ತಾರೆ ಅಂತಿಲ್ಲ. ಕೆಲವು ಪ್ರಕರಣದಲ್ಲಿ ತಂದೆದು ಆಗಿರ್ಬೋದೇನೋ. ಇನ್ನು ಕೆಲವುದರಲ್ಲಿ ತಾಯಿ ಎನ್ನುವ ಆಕೆ ಹೇಗೆ ತನ್ನ ಮಕ್ಕಳನ್ನು ತನ್ನ ಜೀವನ ಮತ್ತು ಸ್ವಾರ್ಥಕ್ಕೆ ಬಿಟ್ಟು ಎಷ್ಟು ಸುಲಭವಾಗಿ ಕಠಿಣವಾಗಿ ಹೊರಟೋಗ್ತಾಳೆ ಅನಿಸತ್ತೆ. ಸಾಲ ಮಾಡಿದ ತಪ್ಪಿಗೆ ನಾನು ತಪ್ಪಿಸ್ಕೊಂಡ್ಬಿಟ್ಟೆ ಅಂತ ಅವನು ಬಹಳ ಸಂತೋಷದಲ್ಲಿ ಓಡೋಟೋಗಿರ್ಬೋದು. ಆದರೆ ಅವನು ತನ್ನ ಮೂಲ ಜವಾಬ್ದಾರಿಯನ್ನು ಬಿಟ್ಟು ಪರಾರಿ ಆಗ್ಬಿಟ್ಟ. ತಾಯಿ ತನ್ನ ಜೀವನವನ್ನು ಇನ್ನೆಲ್ಲೋ ಕಂಡುಕೊಳ್ಳೋಕ್ಕೆ ಹೊರಟುಬಿಟ್ಲು. ನಾನು ಅದನ್ನು ತಪ್ಪು ಸರಿ ಅಂತ ವ್ಯಾಖ್ಯಾನ ಮಾಡ್ತಿಲ್ಲ, ಬಟ್ ತನ್ನ ಜೀವನ ಕಟ್ಕೊಳ್ಳೋಕೆ ಹೊರಟುಬಿಟ್ಲು. ಆದರೆ ಅವರಿಬ್ಬರಿಂದಾಗಿ ಬಂದ ಈ 3 ಜೀವಗಳಿಗೆ ಏನಾಗಬೇಕು ಅನ್ನೋ ಪ್ರಶ್ನೆ ಬಂದಾಗ ಎಷ್ಟು ವಿಚಿತ್ರ ಅಂತಂದರೆ, ಇದರಲ್ಲಿ ಈ ಕೇಸಲ್ಲಿ ತಾತ ಬಂದಿದೆ, ಬಹಳ ಆಶ್ಚರ್ಯ. ಆ್ಯಂಡ್ ದಟ್ ಟು ಎ ಮ್ಯಾನ್ ಹೂ ಈಸ್ 60 and who cannot see, blind. It's an amazing system ನಮ್ಮದು ಸೊಸೈಟಿ. ಹೇಗೆ ನಡೀಬೋದು, ಎಷ್ಟು ಕಾಂಪ್ಲಿಕೇಟೆಡ್ ನಮ್ಮ ಲೈಫ್ಗಳು ಅನ್ನೋಕ್ಕೆ. ಚಿನ್ನಪ್ಪ ಸರ್, ಈ 3 ಮಕ್ಕಳು ನಿನ್ನ ಮಗನ ಮಕ್ಕಳ, ಮಗಳ ಮಕ್ಕಳ?
ಮಗನ ಮಕ್ಕಳು ಸರ್. ಮಗನ ಮಕ್ಕಳು. ಹೌದು ಸರ್. ನೀ ಏನು ಮಾಡ್ತೀಯಾ? ಸರ್ ಏನು ಮಾಡೋಂಗಿಲ್ಲ ಸರ್, ನಾನು ಆಪ್ರೇಷನ್ ಮಾಡಿಸ್ಕೊಂಡು ಕಣ್ಣು ಹೋಗಿಬಿಡ್ತು ಸರ್. ಈ ಮಕ್ಕಳು ನೋಡಿಕೊಂಡು ಓದಿಸ್ಕೊಂಡು ಇದ್ದೇನೆ ಸರ್. ಏನಕ್ಕೆ ನೋಡ್ಕೋತಾ ಇದೀಯಾ ನಿಮ್ಮ ಮಕ್ಕಳನ್ನ? ನೋಡ್ಕೊಳ್ತಾ ಇದ್ದೇನೆ ಸರ್. ಯಾಕೆ? ಅವ್ರ ಅಪ್ಪ ಅಮ್ಮನೇ ನೋಡ್ಕೊಳ್ಳೋದಿದ್ಮೇಲೆ ನೀ ಯಾಕೆ ನೋಡ್ಕೊಳಕ್ಕೆ ಒದ್ದಾಡ್ತಾ ಇದೀಯಾ? ಅವರಪ್ಪ ಸರ್ ಸೊಸೆ ಹೊಟ್ಟೋಗಿ ಒಂದು 2 ವರ್ಷ ಆಗೋಯ್ತು. ಮಗ ಹೋಗಿ ಒಂದು 8-9 ತಿಂಗಳಾಗಿದೆ. ಎಲ್ಲೋ ಚಿಕ್ಕಬಳ್ಳಾಪುರ ಕಡೆ ಎಲ್ಲೋ ಇದು ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಯಾರು ತಿಳಿಸಿದ್ರು. ಅವ್ರಿಗೂ ನೀವು ಹುಡುಕಿಲ್ವಾ ಸರ್? ಅದೇ ನಮ್ಮ ಕೌನ್ಸಿಲರು ನಾಗರಾಜ್ ಅವರವರು ಪ್ರಯತ್ನ ಮಾಡ್ತೀರಿ, ಇಟ್ಕೊಂಡು ಬರ್ತೀರಿ ಅಲ್ಲಿದ್ರೇನು ಅಂತ ಇದ್ದಾರೆ ಸರ್. ನಿಮ್ಮಿಬ್ಬರ ಹೆಸರೇನು? ಭೂಮಿಕಾ ಯಾರಿದ್ರಲ್ಲಿ? ಭೂಮಿಕಾ ಯಾರು? ನಿನ್ನ ಹೆಸರೇನು? ಭೂಮಿಕಾನಾ? ಎಷ್ಟನೇ ಕ್ಲಾಸ್ ನೀನು? 1ನೇ ಕ್ಲಾಸ್. ಸ್ಕೂಲ್ಗೆ ಹೋಗ್ತೀಯಾ? ಹಾಂ, ಓದ್ಬೇಕಾ ನೀನು? ಓದ್ಬಿಟ್ಟು ಏನು ಮಾಡ್ತೀಯಾ? ಓದಿ ದೊಡ್ಡವಳಾದ್ಮೇಲೆ ಏನು ಮಾಡ್ತೀಯಾ? ನಿನ್ನ ಹೆಸರೇನು? ವರುಣ್. ನೀನು ಸ್ಕೂಲ್ಗೆ ಹೋಗ್ತೀಯಾ? ಎಷ್ಟನೇ ಕ್ಲಾಸ್ ನೀನು? ಅಂಗನವಾಡಿ ಹೋಗ್ತೀಯಾ? ಹಾಂ. ಇವ್ರು ಯಾರು? ಯಾರಿದ? ಚಿನ್ನಪ್ಪನಾ? ಏನಾಗ್ಬೇಕು ನಿಂಗೆ? ತಾತನಾ? ನೀನು ತಾತನ ಚಿನ್ನಪ್ಪ ಅಂತಾನೆ ಕರಿತೀಯಾ? ಚಿನ್ನಪ್ಪ ಬಾ ಅಂತ ಕರಿತೀಯಾ? ಮತ್ತೆ ಏನಂತ ಕರಿತೀಯಾ? ತಾತ ಅಂತ ಕರಿತೀಯಾ? ಹಾಂ. ಒಂದು ಹೆಣ್ಣು 2 ಗಂಡ? ಹಾಂ. ಓಕೆ. ಗೌತಮ್, ಅದೆಲ್ಲ ಮಾಡ್ಕೊಂಡು ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಅಜ್ಜಿಂಗೆ ಹೆಲ್ಪ್ ಮಾಡಿ ಸ್ಕೂಲ್ಗೆ ಹೋಗೋಕೆ ನಿಂಗೆ ಕಷ್ಟ ಆಗಲ್ವಾ? ಕಷ್ಟ ಆಗತ್ತಾ? ಕಷ್ಟ ಆಗಲ್ಲ. ಏನೇನು ಮಾಡ್ತೀಯಾ ಮನೆಯಲ್ಲಿ ನೀನು? ಊಟ ನೀನೇ ಮಾಡ್ತೀಯಾ? ನಿಂಗೆ ಬರುತ್ತಾ? ನನಗೂ ಮಾಡ್ಕೊಡ್ತೀಯಾ? ಹಾಂ. ಏನೇನು ಮಾಡ್ತೀಯಾ? ಸಾರು ಮಾಡ್ತೀಯಾ? ಹುಳಿ ಸಾರು ಎಲ್ಲ ಮಾಡ್ತೀಯಾ? ಅನ್ನನ ಸಾರು ಅಷ್ಟೇ, ಇನ್ನೇನು ಬರಲ್ಲ? ಮುದ್ದೆ ಚಪಾತಿ ಅದೆಲ್ಲ ಬರಲ್ಲ? ಬಟ್ ಈಗ ನಾನು ಬಂದರೆ ನೀನು ಬರೀ ಅನ್ನ ಸಾರು ಕೊಡ್ತೀಯ ಅಷ್ಟೇ ಅಲ್ವಾ? ಹಾಂ. ಚಿನ್ನಪ್ಪ, ಈ ಮನೆ ರಿಪೇರಿ ಮಾಡಿಕೊಟ್ರೆ ನಿನಗೇನು ಲಾಭ ಆಗತ್ತೆ? ಸರ್ ಏನು ಲಾಭ ಆಗುತ್ತೆ ಅಂದರೆ ಮುಂದೆ ಮಕ್ಕಳು ದೊಡ್ಡವರು ಆಗ್ತಾ ಇರ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಮನೇನು ಅವರು ಎಷ್ಟು ವರ್ಷದವರೆಗೂ ನೀನು ನೋಡ್ಕೋತೀನಿ ಅನ್ಕೊಂಡಿದ್ಯಾ ಈ ಮಕ್ಕಳನ್ನ? ಸರ್ ಅದೇ ಮಗನ್ನ ಕರೆಸ್ತಾರಂತೆ ಇಷ್ಟೊಳಗೆ. ಅವ್ನು ಬರದೆ ಕೈ ಎತ್ಬಿಟ್ರೆ? ಇಲ್ಲ ಸರ್, ಬಿಡಲ್ಲ ಸರ್ ಅವರು. ಬಿಡಬೇಡ, ಕೋಲ್ ಬೇರೆ ಇಟ್ಕೊಂಡಿದೀಯ ಅಲ್ವಾ ನಿನ್ನ ಕೈಯಲ್ಲಿ? ಬಿಡಲ್ಲ ಸರ್. ಪೂರ್ಣಾಗಿ 2 ಬಿಡು ಹೇಳ್ತೀನಿ. ಕೌನ್ಸಿಲರ್ ನಾಗರಾಜ್ ಅವರು ಆಯ್ತು, ಇರೋ ನಿಮಿಷ. ಈಗ ಹುಡ್ಕೊಂಡು ಬರ್ತೀರಿ ಅಂತ. ಈ ಪ್ರಕರಣದಲ್ಲಿ ಒಂದಿಷ್ಟು ಆಸಕ್ತಿಯನ್ನು ತೆಗೆದುಕೊಂಡಿರುವಂಥ ಅಲ್ಲಿಯ ಸ್ಥಳೀಯ ಕೌನ್ಸಿಲರು ಆಗಿದ್ದಾರೆ ಅವರು, ನಾಗರಾಜು. ಇನ್ನೊಬ್ಬರು ನಿಮ್ಮ ಹೆಸರೇನು? ನರಸಿಂಹರೆಡ್ಡಿ ಅಂತ. ಮಾಸ್ಟರ್ ನರಸಿಂಹರೆಡ್ಡಿ. ನೀವೇನು? ಟೀಚರ್ಸ್. ಎಲ್ಲಿ? ಅದೇ ಉನ್ಕ್ಲಿಯಲ್ಲಿ. ಸ್ಕೂಲಲ್ಲ? ಸ್ಕೂಲ್ಗೆ ಮೇಸ್ಟ್ರಾ? ಕಾಂಟ್ರಾಕ್ಟಾ ಪರ್ಮನೆಂಟಾ? ಪರ್ಮನೆಂಟ್ ಸರ್. ಪರ್ಮನೆಂಟ್. ಸರ್ 3 ಮಕ್ಕಳನ್ನ ಬರೋಂಗೆ ಮಾಡ್ತಿದ್ದೀರಾ ಸ್ಕೂಲ್ಗೆ? ಹ್ಞೂ ಸರ್. ನಿಮ್ಮ ಜವಾಬ್ದಾರಿ ಅಷ್ಟೇ, ಸ್ಕೂಲಿಗೆ ಬರೋಂಗೆ ನೋಡ್ಕೊಳ್ಳಿ. ಸ್ಕೂಲನ್ನು ತಪ್ಪಿಸ್ಕೊಳ್ಳೋಂಗೆ ಬಿಡಬೇಡಿ ಇರೋವರೆಗೆ. ಹ್ಞೂ ಸರ್. ಬರೋ ಟೀಚರ್ಗೆ ಹೇಳ್ಕೊಟ್ಬಿಟ್ಟು ಹೋಗಿ ಅದನ್ನು. ನೀವು ದಯವಿಟ್ಟು ಅಷ್ಟು ಮಾಡಿ ಸಾಕು, ನೀನು ಮಾಡೋಕ್ಕೆ ಹೋಗಬೇಡಿ. ನಾಗರಾಜ್, ನಿಮ್ಗೆ ಯಾಕೆ ಬಂತಿದ್ದು ಗಮನಕ್ಕೆ? ಸರ್ ನಂದು ಒಂದೇ ಊರೇ, ಮನೆ ಪಕ್ಕದಲ್ಲೇ. ನಾನು 20 ವರ್ಷದಿಂದ ಟ್ಯಾಕ್ಟ್ರ್ ಓಡಿಸ್ಕೊಂಡಿದ್ದೆ. ಟ್ಯಾಕ್ಟ್ರ್ ಓಡಿಸ್ಕೊಂಡು ಸಮಾಜ ಸೇವೆಗೆ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಇವ್ರಿಗೆ ಮನೆ ಫಸ್ಟು ಒಂದು ಹಳೆ ಮನೆ ಇತ್ತು, ಅಂದರೆ ಹೆಂಚಿನ ಮನೆ ಥರ ಇತ್ತು. ಅದು ಮೋಡ ಬಿದ್ದು ಮಳೆ ಬಿದ್ದಾಗ ಅದು ಗೋಡೆ ಬಿದ್ದೋಯ್ತು. ಆಮೇಲೆ ಹಿಂದ್ಗಡೆ ಸ್ವಲ್ಪ ಪಾಯ ಹಾಕಿ ಕಟ್ಕೊಳ್ಳೋಕ್ಕೆ ಇದು ಮಾಡಿದ್ರು. ಅವಾಗ ಸ್ವಲ್ಪ ಕಟ್ಕೊಟ್ರು, ದಾನಿಗಳು ಸ್ವಲ್ಪ ಕಟ್ಟಿ ಸೀಟ್ಗೆ ಸ್ವಲ್ಪ ಹಾಕಿದ್ರು. ಇನ್ನು ಆ ಟೈಮ್ಗೆ ಮಗ ಹೊಟ್ಟೋದ, ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ, ಇನ್ನು ಈ ಅಪ್ಪನ ಕೈಯಲ್ಲಿ ಆಗಲಿಲ್ಲ. ಹಂಗೆ ಅದೇ ಮನೆಯಲ್ಲಿ ಇದ್ಕೊಂಡು ಸ್ವಲ್ಪ ಮೊಮ್ಮಕ್ಕಳು ನೋಡಿಕೊಂಡು ಊರಲ್ಲಿ ಸ್ವಲ್ಪ ಮನೆ ಹತ್ರ ಕೊಟ್ಟಿದ್ದು ಊಟ ಮಾಡ್ಕೊಳ್ತಾರೆ ಸ್ವಲ್ಪ. ಇಲ್ಲ ಎಮರ್ಜೆನ್ಸಿ ಬಿಸಿ ಊಟದ್ದೇನೋ ಒಂಚೂರು ತೊಗೊಂಬಂದು ಅವ್ರಿಗೂ ಕೊಡ್ತಾರೆ. ಹಾಂ ಸರ್, ಮಾಡ್ಕೊಳ್ತಾರೆ. ಇಲ್ಲ ಮನೆ ಹತ್ರ ಹೋಗ್ತಾರೆ, ನಮ್ಮ ಮನೆ ಹತ್ರನೂ ಹೋಗ್ತಾರೆ. ಇಲ್ಲ ಊರಲ್ಲಿ ಸ್ವಲ್ಪ ಮನೆಗಳ ಹತ್ರ ಅಲ್ಲಿ ಸ್ವಲ್ಪ ತೊಗೊಂಡು ತಿನ್ಕೊಂಡು ಮಕ್ಕಳನ್ನ ಟೈಮ್ಗೆ ಸ್ಕೂಲಿಗೆ ಕಳಿಸ್ತಾರೆ ಸರ್. ಸ್ನಾನ ಎಲ್ಲ ಮಾಡಿಸಿ ಅವರು ಕಳಿಸ್ತಾರೆ. ನಾಗರಾಜ್, ಈಗ ಹಾಂ ಸರ್, ನಾನು ನೀವು ಸೇರ್ಕೋತೀವಿ, ಏನೋ ಒಂದು ಮಾಡ್ತೀವಿ, ಏನೋ ಒಂದು ಮಾಡೋಣ, ಅದೇನು ದಟ್ಸ್ ನಾಟ್ ಎನ್ ಪ್ರಾಬ್ಲಮ್. ಅದು ಸರಿ ಸರ್. ಅವ್ರಿಗೊಂದು ಮನೆ ರಿಪೇರಿ ಮಾಡಿಸ್ಕೊಡೋದು ದೊಡ್ಡ ಕೆಲಸ ಆಗಲಿಕ್ಕಿಲ್ಲ ಅನ್ಸುತ್ತೆ, ಮಾಡಿಸ್ಬಿಡ್ಬೋದು ನಾವು ಸರ್. ಬಟ್ ಅದು ಸೊಲ್ಯೂಷನ್ ಅಲ್ಲ. ಹೌದು ಸರ್. ಚಿನ್ನಪ್ಪ, ಸರ್
ನಾಳೆ ನಿನ್ನ ಮನೆ ರಿಪೇರಿ ಮಾಡಿಸ್ಕೊಡೋದು ದೊಡ್ಡ ಕೆಲಸ ಅಲ್ಲ. ಹೌದು ಸರ್. ಮಾಡಿಸ್ಕೊಟ್ಬಿಡ್ತೀವಿ ಬೇಕಾರೆ. ಹೌದು ಸರ್. ಅವರೇನೋ ನಾಗರಾಜು ಹೆಲ್ಪ್ ಮಾಡ್ತಾರೆ, ನಾವು ಹೆಲ್ಪ್ ಮಾಡ್ತೀವಿ, ಹೆಂಗೋ ಒಂದು ಮಾಡಿಸ್ಕೊಟ್ಬಿಡ್ತೀವಿ. ಹೌದು ಸರ್. ಬಟ್ ಅದರಿಂದ ಲಾಭ ಏನಾಗುತ್ತೆ ಅಂದರೆ ನಿನಗೆ ಮನೆ ಆಗತ್ತಷ್ಟೇ, ಮಕ್ಕಳಿಗೇನು ಲಾಭ ಆಗತ್ತೆ ಚಿನ್ನಪ್ಪ? ಮಕ್ಕಳಿಗೆ ಸರ್ ಅದೇ ಏನು ಲಾಭ ಆಗತ್ತೆ ಹೇಳು? ಅವನೇ ಅಡುಗೆ ಮಾಡಬೇಕು, ಅವನೇ ಇವೆರಡೂ ನೋಡ್ಕೋಬೇಕು, ಅವನೇ ಕೆಲಸ ಮಾಡಬೇಕು, ಅವನೇ ಸ್ಕೂಲ್ಗೆ ಹೋಗ್ಬೇಕು ಅಂತೀಯ. ಹಿಂಗಾಗತ್ತೆ ಅವನ ಕೈಯಲ್ಲಿ ಪಾಪ. ಸರ್ ಹುಡುಗ ಏನು ನಮ್ಮಂತ ಅಷ್ಟೇನು ಬಾಧೆ ಇಕ್ಸ್ತಾ ಇಲ್ಲ ಸರ್ ನಾವು. ಅದೇ ಅಲ್ಲ, ಅವ್ನು ಮುಂದಕ್ಕೆ ಹೋಗಬೇಕು ಅಂತಂದರೆ ಸರ್. ಬರೀ ಮನೆ ಆದ್ರೆ ಪ್ರಯೋಜನ ಇಲ್ಲ ಚಿನ್ನಪ್ಪ. ಚೆನ್ನಾಗಿ ಓದ್ಕೊಂಡು ಅವರು ಈಗ ನೀ ಹೇಳ್ದೆ ಅಲ್ವಾ, ಓದ್ಕೊಂಡು ಓದ್ಕೊಂಡಿರೋದಕ್ಕೆ ಚೆನ್ನಾಗಿರಬೇಕು ಅಂತ. ಹೌದು ಸರ್. ಓಕೆ, ಹಾಗಾದ್ರೆ ಈಗ ಒಂದು ಕೆಲಸ ಮಾಡೋಣ. ನೀವು ಇವ್ರನ್ನೊಂದು ವಿಚಾರದಲ್ಲಿ ಒಪ್ಪಿಸ್ಬೇಕೀಗ ಚಿನ್ನಪ್ಪ. ಈಗ ಏನು ಮಾಡಬೇಕು ಗೊತ್ತಾ? ಹೌದು ಸರ್. ಈಗ ನಿನ್ನ ಮಗನ ಹುಡುಕ್ಸಕ್ಕೆ ಒಂದು ಕಂಪ್ಲೇಂಟ್ ಕೊಡೋದು, ಅವ್ರವ್ರ ಫ್ರೆಂಡ್ಸ್ ಕಡೆಯಿಂದ ಹುಡುಕ್ಸೋದು ಮಾಡೋದು ಏನೋ ಮಾಡೋಣ. ಅವ್ನು ಸಿಕ್ಕಿದ್ರೆ ಸಂತೋಷ, ಬುದ್ಧಿ ತಿಳ್ಕೊಂಡು ವಾಪಸ್ ಬಂದು ಮಕ್ಕಳನ್ನ ನೋಡ್ಕೊಂಡ್ರೆ ಇನ್ನೂ ಸಂತೋಷ. ಹೌದು ಸರ್. ಅರ್ಥ ಆಯ್ತಾ? ಹೌದು ಸರ್. ಒಂದು ವೇಳೆ ಅವ್ನು ಸಿಕ್ಲಿಲ್ಲ ಕೈಗೆ ಅಂತ ಇಟ್ಕೋ, ಅಪ್ಪಿ ತಪ್ಪಿ, ನಿನಗೆ 60 ವರ್ಷ. ಹೌದು ಸರ್. ನಿನಗೆ ಆಯುಷ್ ದೇವ್ರು ಎಷ್ಟು ವರ್ಷ ಕೊಟ್ಟಿದ್ದಾನೆ ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ, ಹೌದು ಸರ್. ನಮ್ಮಿಬ್ಬರಿಗೂ ಗೊತ್ತಿಲ್ಲ ಅದು. ಹೌದಲ್ವಾ? ಹೌದು ಸರ್. ಈ ಮಕ್ಕಳು ಹಾಳಾಗ್ಬಿಡ್ಬಾರ್ದು. ಅದಕ್ಕೆ ಸರ್ 6 ತಿಂಗಳು ನಿನ್ನ ಮನೆ ರಿಪೇರಿ ಆಗಲಿ, 6 ತಿಂಗಳು ಕಾಯಿ. ನಿನ್ನ ಮಗ ಎಲ್ಲಿ ಸಿಗ್ತಾನೆ ಸಿಕ್ಕಲ್ಲ ನೋಡೋಣ. ಒಂದು ವೇಳೆ ಸಿಕ್ಕದೇ ಇದ್ದರೆ ನಿನ್ನ ಮಗ, ನಾನು ಒಳ್ಳೆ ಸ್ಕೂಲ್ ಹೇಳ್ತೀನಿ. ಅರ್ಥ ಆಗ್ತಿದೆಯಾ ನಿನಗೆ? ಹೇಳಿ ಸರ್. ಅವರೇ ನೋಡಿಕೊಂಡು ಓದಿಸೋ ಸ್ಕೂಲ್ ನಾ ಹೇಳ್ತೀನಿ, ಅಲ್ಲಿಗೆ ಸೇರಿಸು ನೀನು. ಅಷ್ಟು ಮಾಡ್ತೀಯಾ? ಹೌದು ಸರ್. ನಾನು ನಾಗರಾಜ್ ಅವ್ರಿಗೆ ಹೇಳ್ತೀನಿ, ನಾಗರಾಜ್ಗೆ ಒಪ್ಪಿಸ್ತೀನಿ ಅದನ್ನು. ಹೌದು ಸರ್. ಅವ್ರಿಗೆ ನಾ ಹೇಳ್ಕೊಡ್ತೀನಿ, ಅವ್ರೇನು ತೀರ್ಮಾನ ತಗೋತಾರೆ ಅದು ಮಾಡು. ಹೌದು ಸರ್. ಅರ್ಥ ಆಯ್ತಾ? ಹೌದು ಸರ್. ಗೌತಮ್, ನೀ ಚೆನ್ನಾಗಿ ಓದಬೇಕು, ಗೊತ್ತಾಯ್ತಾ? ಹಿಂಗೆ ಮನೇಲೇ ಕೂತ್ಕೊಂಡು ಕಾಲ ಕಳಿಬೇಡ. ನಿಮ್ಮ ಮೇಷ್ಟ್ರು ಪಾಪ ನೋಡು, ಅವ್ರು ಎಷ್ಟೋ ಕಷ್ಟಪಟ್ಟು ನಿಂಗೆ ಪಾಠ ಹೇಳ್ಕೊಡ್ತಿರ್ತಾರೆ, ಬಟ್ ಅವರು ಎಷ್ಟು ದಿನ ಅಂತ ಹೇಳ್ಕೊಡೋಕ್ಕಾಗತ್ತೆ ಹೇಳು? ಅಲ್ವಾ? ಈಗ ಅವರು ಪಾಪ ಎಷ್ಟು ದಿನ ಅಂತ ನಿನ್ನ ಪ್ರಾಬ್ಲಮ್ಮೇ ನೋಡೋಕ್ಕಾಗತ್ತೆ ಹೇಳು? ಆಗತ್ತಾ? ಆಗಲ್ಲ ಅಲ್ವಾ? ಅದಕ್ಕೆ ಏನು ಮಾಡಬೇಕು? ಚೆನ್ನಾಗೋದು. ಕರೆಕ್ಟ್. ಆವಾಗ ಏನಾಗತ್ತೆ ನೀ ಚೆನ್ನಾಗಿ ಓದಿದ್ರೆ? ಪೊಲೀಸ್. ಓ, ನೀನೇ ಪೊಲೀಸ್ ಆಗಿ ನಿಮ್ಮ ಅಪ್ಪನ ಹುಡುಕ್ಬೇಕಷ್ಟೇ, ಏನಿಲ್ಲ ಗತಿ. ಈಗ ಹುಡುಗಿ ಇವಾಗೆ ರೆಡಿ ಇದ್ದಾರೆ ಸರ್, ಎಲ್ಲಿಗಾದ್ರೂ ಹೋಗಿ ಓದೋಕ್ಕೆ ರೆಡಿ ಇದ್ದಾರೆ ಅವರು. ನೀವು ಕನ್ವಿನ್ಸ್ ಮಾಡಿ ಸರ್. ಆಯ್ತು ಸರ್. ಈಗಲೇ ಬೇಕು ಅಂತಿದ್ರೆ ಈಗಲೇ ಮಾಡೋಣ, ಬೇಕಾದ್ರೆ ತೊಂದರೆ ಇಲ್ಲ. ಬಟ್ ಒಂದು 6 ತಿಂಗಳು ವೆಯ್ಟ್ ಮಾಡಿ ನೋಡಿ. ಯಾಕೆ ಅಂದರೆ ಅವನೇನಾರು ಅಪ್ಪಿ ತಪ್ಪಿ ಬಂದು ಜವಾಬ್ದಾರಿ ತಗೋತಾನೆ ಅಂದರೆ, ತಂದೆ ತಾಯಿ ಜೊತೆ ಮಕ್ಕಳಿರೋದು ಒಳ್ಳೇದು ಸರ್. ಹೌದು. ನಾವು ಅವ್ರನ್ನ ದೂರ ಮಾಡೋದು ತಪ್ಪು ಮಾಡಬಾರ್ದು. ಹಾಗೆ ಒಂದು ಪ್ರಯತ್ನ ಮಾಡ್ತೀನಿ ಸರ್. ಆಗದೇ ಇದ್ದರೆ ವಿ ವಿಲ್ ಗೋ ಟು ದಟ್ ಸ್ಕೀಮ್. ಸರಿ. ಆಗ ಈ ಅಪ್ಪನ ಒಪ್ಸೋ ಕೆಲಸ ನೀವು ಮಾಡ್ತೀರಿ ಸರ್. ಮತ್ತು ಆ ಮನೆ ಸಪೋರ್ಟ್ ಇದಕ್ಕೆ ಏನಾಗಬೇಕು ಅಂತ ನನಗೆ ಹೇಳಿ ನಾನು ಮಾಡ್ತೀನಿ. ನಿಮ್ಮ ಕೈಲಿ ಏನಾಗುತ್ತೆ ಅದು ನೀವೇ ಎಲ್ಲ ನೀವೇ ತಗೋಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಅರ್ಥ ಆಯ್ತಾ? ನಮಗೂ ಭಗವಂತ ಏನೋ ಒಂದು ಶಕ್ತಿ ಕೊಟ್ಟಿರ್ತಾನೆ. ಯಾರೋ ಜನ ನನಗೆ ಸಹಾಯ ಮಾಡ್ತಾ ಇರೋದಲ್ಲಿ ನಾನು ಇನ್ನು ಎಷ್ಟೋ ಸರಿ ಕೇಳಿದಾಗ ಜನ ದುಡ್ಡು ಕೊಟ್ಟಿರ್ತಾರೆ ಕೆಲವು ಸರಿ. ಹಾಗಾಗಿ ಆಗತ್ತೆ, ಅದು ತೊಂದರೆ ಇಲ್ಲ. ಐಡಿಯಾ ಈಸ್ ಚಿಲ್ಡ್ರನ್ ಅಷ್ಟೇ. ಬಟ್ ವಂಡರ್ಫುಲ್, ವೆಲ್ ಡನ್ ನಾಗರಾಜ್. ಗಾಡ್ ಬ್ಲೆಸ್ ಯು. ಸರ್, ಮಕ್ಕಳು ಬರ್ತಾರೆ ಡೈಲಿ, ಚೆನ್ನಾಗಿ ಓದ್ತಾರೆ. ನೀವು ಅಷ್ಟು ನೋಡ್ಕೊಳ್ಳಿ ಮೇಷ್ಟ್ರೆ, ಡೈಲಿ ನೋಡ್ಕೊಳಕ್ಕೆ ಬರ್ದೇ ಇದ್ರು ಕರ್ಕೊಂಡು ಬರ್ತೀವಿ. ಅವುಗಳು ಬೇಸಿಕ್ ಆಗಿ ಓದೋದನ್ನ ಕಲಿಸೋದನ್ನ ತಯಾರಿ ಮಾಡ್ಕೊಡಿ. ಇದೆಲ್ಲ ಸಾಲ್ವ್ ಮಾಡ್ಕೊಳ್ಳೋವರೆಗೆ ಆಮೇಲೆ ಏನೋ ಒಂದು ಪ್ಲಾನ್ ಮಾಡ್ತಾರೆ ಅವರು. ಟೀಚರ್ಸ್ ಅವ್ರಿಗೆ ಸ್ಕೂಲ್ ಹತ್ರ ಸ್ನಾನ ಮಾಡಿಸಿ ಎಲ್ಲ ಮಾಡ್ತಾರೆ ಸರ್. ಮೇಡಮ್ ಅಲ್ಲಿ ಬಟ್ಟೆ ಬೇರೆ ಮನೆಗಳಿಂದ ಬಟ್ಟೆ ಇಸ್ಕೊಂಡು ಬಂದು ಮನೆ ಸ್ಕೂಲಲ್ಲೇ ಇಟ್ಟಿದ್ದೀವಿ ಸರ್. ಅವು ಬಟ್ಟೆಯನ್ನು ಬದಲಾಯಿಸ್ಬಿಟ್ಟು ಮೇಡಮ್ ಇದ್ದಾರೆ, ಅವರು ಹಾಕ್ತಾರೆ, ನಾವು ಕ್ಲೀನ್ ಮಾಡಿ ಹಾಕ್ತೀವಿ ಸರ್. ಅದಕ್ಕೆ ಹೇಳೋದು, ಎಲ್ಲ ಟೀಚರ್ಸು ಕೆಟ್ಟವರಲ್ಲ. ಭಾಳ ಕಡೆ ಗ್ರಾಮೀಣ ಭಾಗದಲ್ಲಿ ನಮ್ಮ ಟೀಚರ್ಗಳು ಈಗಲೂ ಮಕ್ಕಳನ್ನ ತಮ್ಮ ಮಕ್ಕಳು ಅಂತಲೇ ನೋಡ್ಕೋತಾರೆ. ಭಾಳ ಕಡೆ, ಎಲ್ಲ ಕಡೆನೂ ಅಲ್ಲದೆ ಇರ್ಬೋದು. ಆ್ಯಂಡ್ ದಿಸ್ ಇಸ್ ಅನದರ್ ಕ್ಲಾಸಿಕ್ ಎಕ್ಸಾಂಪಲ್. ಆಮೇಲೆ ಸರ್ ಅವ್ರಿಗೆ ಏನುಗಳು ಬಿದ್ದೋಗಿತ್ತು ಸರ್ ಭೂಮಿಕಾಗೆ. ಆಮೇಲೆ ಕಟಿಂಗ್ ಮಾಡಿಸಿ ಅದಕ್ಕೆ ಇದು ಶಾಂಪು ತಂದಕ್ಕೆಲ್ಲ ಕಟ್ ಮಾಡಿಸ್ಬಿಟ್ಟು ಎಲ್ಲ ಒಟ್ಟು ಕಟ್ ಮಾಡಿದ್ರಾ? ಹಾಂ, ಒಮ್ಮೊಮ್ಮೆ ಇಂಥದ್ದನ್ನು ನೋಡಿದಾಗ ಎಷ್ಟು ಕಠಿಣವಾಗಿರುತ್ತೆ ಲೈಫ್ ಅನ್ನೋದು ಒಂದು ಕಡೆ, ಎಷ್ಟು ಸ್ವಾರ್ಥಿಗಳಾಗ್ಬಿಡ್ತೀವಿ ತಾಯಿ ವಿಚಾರದಲ್ಲಿ, ತಮ್ಮ ಬದುಕನ್ನು ಕಟ್ಕೊಳ್ಳೋಕ್ಕೆ ಹೇಗೆ ಹೋಗ್ಬಿಡ್ತಾರೆ ಅನ್ನೋದು ಇನ್ನೊಂದು ಕಡೆ. ಸಂಬಂಧವೇ ಇಲ್ಲದಿದ್ದರೂ ತಮ್ಮ ಹಳೆಯ ಬದುಕುಗಳನ್ನು ಜ್ಞಾಪಿಸ್ಕೊಂಡು ಇಂಥ ಮಕ್ಕಳುಗಳಿಗೆ ನಾವು ನೆರವು ಕೊಡಬೋದು ಅನ್ನೋಂಥ ಈ ಥರ ಈ ನಾಗರಾಜ್ ಥರದವ್ರುಗಳು ಹೀಗೆಲ್ಲ ಇರೋದ್ರಿಂದನೇ ಇನ್ನೂ ಸ್ಟಿಲ್ ದಿ ಸಿಸ್ಟಮ್ ಈಸ್ ರನ್ನಿಂಗ್ ಆನ್ ಅನಿಸುತ್ತೆ, ಮುಂದಕ್ಕೆ ಹೋಗ್ತಾ ಇದೆ. ಇಲ್ಲದೆ ಹೋಗಿದ್ರೆ ಇನ್ಯಾವ ಲೆವೆಲ್ಗೆ ಹೋಗ್ತಿತ್ತೋ ಏನೋ. ಇಟ್ಸ್ ಆಲ್ ರೈಟ್,
ಲೆಟ್ ಅಸ್ ಟ್ರೈ ಟು ಡೂ ವಾಟ್ ಬೆಸ್ಟ್ ವಿ ಕ್ಯಾನ್. ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡೋಣ.